ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಬೇಕೇ ಬೇಕು. ಬಂಧಿಸಿ 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 ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ಹೋರಾಟಗಾರರಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೂ ಮತ್ತು ನನ್ನ ಅಕ್ಕ ತಂಗಿಯರಿಗೂ ಮತ್ತು ಮಾಧ್ಯಮದವರಿಗೂ ವಂದಿಸುತ್ತಾ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ನಮಗೆ ಅನುಮತಿಯನ್ನು ನೀಡಿದಂಥ ಉಪ್ಪಾರಪೇಟೆ ಪೊಲೀಸ್ ಅಧಿಕಾರಿಗಳಿಗೂ ವಂದಿಸುತ್ತಾ ಈಗ ನಮ್ಮ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವಶ್ಯಕತೆಗಳಂತ ಇಲಾಖೆಗಳಾದಂಥ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಇನ್ನೂ ಹಲವಾರು ಇಲಾಖೆಗಳು ನಮಗೆ ಬಹಳ ಅವಶ್ಯಕತೆ ಇದೆ. ಈ ಅವಶ್ಯಕತೆ ಇರೋದಂದ್ರೆ ನಮಗೆ ಬಹಳ ಮುಖ್ಯವಾಗಿರೋ ಒಂದು ಇಲಾಖೆ ಅಂದರೆ ಕಂದಾಯ ಇಲಾಖೆ. ಈ ಕಂದಾಯ ಇಲಾಖೆ ಒಂದು ಇಲ್ಲಂದ್ರೆ ನಾವು ಏನು ಒಂದು ಸೈಡ್ ತಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮೇಡಮ್ ಅವ್ರು ಹೇಳ್ತಾ ಇದ್ರು, ಬೀದಿ ವ್ಯಾಪಾರಿಗಳಿಗೆ ಇಲ್ಲಿ ಅಲ್ಲೇ ಆಯಿತು, ಇಲ್ಲಿ ಗಲಾಟೆ ಆಯ್ತು ಅಂದರೆ ಈ ಬಿಲ್ಡರ್ಗಳು ಮಾಡೋಂಥ ಕಪಿಶೇಷ್ಟಿಗಳಿಂದ ಈ ಒಂದು ಬೀದಿ ವ್ಯಾಪಾರಿಗಳ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಅದನ್ನು ತಡೆಯಕ್ಕೆ ಹೋದಂಥ ಒಬ್ಬ ರಾಷ್ಟ್ರ ಘಟಕದ ಅಧ್ಯಕ್ಷರ ಮೇಲೆ ಹಲ್ಲೆ ಆಗ್ತದೆ. ಈ ಹಲ್ಲೆ ಆದಂಥ ಸಂದರ್ಭದಲ್ಲಿ ಈ ಮ್ಯಾನ್ ಗೇಟ್ ಅಂತ ಈ ಕೆಲವು ವೈಟ್ ಫೀಲ್ಡ್ ಪೊಲೀಸ್ ಅಧಿಕಾರಿಗಳಿಂದ ಇದಾಗ್ತದೆ. ಈ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ಲಿ ಪೊಲೀಸರ ಮುಂದೆನೇ ಗಲಾಟೆಗಳಾಗೋದು. ಈ ಪೊಲೀಸರ ಈ ತಿಂಗಳು ಮಾಮೂಲಿ ವಸೂಲಿ ಮಾಡ್ಕೊಳ್ಳೋದು, ಅವರೇ ಬೀದಿಗಳಲ್ಲಿ ನೀವು ವ್ಯಾಪಾರ ಮಾಡಿ ಅನ್ನೋದು, ವಾರಕ್ಕೆ ಹೋಗಿ ಅಲ್ಲಿ ಕಲೆಕ್ಷನ್ಗಳು ಮಾಡ್ಕೋದು. ಸುಮಾರು 4,000 ವ್ಯಾಪಾರಿಗಳ ಹತ್ರ ವಸೂಲಿ ಮಾಡ್ತಾರಂತೆ. ಇವತ್ತು ನಾನು ಆ ಭಾಗದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ನೀವು ನಾಚಿಕೆ ಮಾನ ಮರ್ಯಾದಿದ್ರೆ ₹1 ಯಾರಾದ್ರೂ ತಗೊಳಕ್ ಹೋಗ್ಬೇಡ್ರಿ. ನಮ್ಮ ದಲಿತ ಮುಖಂಡರಿಗೆ ಅದು ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ₹1 ಯಾರನ್ನು ಬೀದಿ ವ್ಯಾಪಾರಿಗಳು ₹1 ಕೊಡಕ್ ಹೋಗ್ಬೇಡ್ರಿ. ಯಾರಿಗೂ ಕೊಡಕ್ ಕೊಡ್ರಿ. ನೀವು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನಿಮ್ಮ ಇದಕ್ಕೆ ಯೂಸ್ ಮಾಡ್ರಿ. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಏನಾದ್ರು 112 ಫೋನ್ ಹಾಕಿ ಪೊಲೀಸ್ ಅಧಿಕಾರಿಗಳು ಬಂದು ಅವ್ರ ಮೇಲೆ FIR ಹಾಕ್ತಾರೆ. ದಯವಿಟ್ಟು ಅದೊಂದು ಕೆಲಸ ಮಾಡಬೇಕು. ಆತ್ಮೀಯ ಬಂಧುಗಳೇ, ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಸಂಸ್ಕೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಂಬೆ ಚಳುವಳಿ ನಂಬ್ಕೊಂಡಿದ್ವಿ. ಕಾರಣವೇನೆಂದರೆ, ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರು ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡಿದ್ದೀರಾ ಇಲ್ಲಿವರೆ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಏನು ಎಲ್ಲರನ್ನೂ SCಗಳನ್ನೇ ಹಾಕ್ಬಿಟ್ಟವ್ರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡಬೇಕಾದ್ರೆ 40 ರಿಂದ 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮಾನತುಗೊಳಿಸಿ ಬೇರೆ ಕಡೆ ವ್ಯವಸ್ಥಿತ ಮಾಡಬೇಕು. ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನಾರು ಹಾಕಿದ್ದೆ ಯಾಕ್ರಿ ಕೊಡಬೇಕಂತೇಳಿ ನಮಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ನಮ್ಮ ಮುಂಚೆ. ಅದನ್ನ ಇಮಿಡಿಯೇಟ್ ಅದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಬರ್ತಾರೆ. ಬಂದಾದಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತು ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದವರೇ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದೀನಿ. ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾಯಿದೆ. ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಭಾಳ ಅನಾನುಕೂಲ ಆಗ್ತಾಯಿದೆ ನಮಗೆ. ಈ ಇಲಾಖೆಗಳಿದ್ರಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ.
ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು, ಗೃಹ ಇಲಾಖೆಯಲ್ಲಿ ಪೊಲೀಸವರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾ ಇದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ವಾಗಿದೆ ಅಂತ ನಮಗಂತ ಅರ್ಥ ಆಗಿದ್ದಿಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ, ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. PK ಮಂಜು ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ. ಅದನ್ನು ನಾವು ಈ ಬರೋ ತಿಂಗಳು ನಾವು 26ನೇ ತಾರೀಕು ನಾವು ಇದೇ ತಿಂಗಳು 26ನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು. ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಇರುವ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಮಾಡಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿದೆ. ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಒಂದು ಕಡೆ ಆದರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಒಂದು ಕಡೆ ನಡೀತಾ ಇದೆ. ಈ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನು ಒಬ್ಬ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಹೂಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡೋಕ್ಕೆ ಹೋದರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅಂದರೆ ಇವತ್ತಿಗೂ ಒಂದು ವಾರ ಕಳೆದಿದೆ, ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಬಂಧಿಸಲಾಗಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಅದಲ್ಲದೆ ಇವರ ಕುತಂತ್ರದಿಂದ ಅವರ ಮೇಲೇ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಿರುದ್ಧವಾಗಿ. ಅಂದರೆ ಇಲ್ಲಿ ನಿರ್ತಕ್ಕಂಥ ಅಧಿಕಾರಿಗಳು ಯಾರ ಪರ, ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗಲೇಬೇಕು. ಮುನ್ರಾಜಣ್ಣವರ ನೇತೃತ್ವದಲ್ಲಿ JB ವಕೀಲ ಕಲ್ಯಾಣ ಇಲಾಖೆ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ. ಈ 420 ಸಂಜಯ್ ಕುಮಾರ್ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗಬೇಕು. ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗಬೇಕು. ಈತ ದಲಿತರನ್ನ ಏಕವಚನದಲ್ಲಿ ಮಾತಾಡ್ಸೋದು, ದಾಖಲೆ ಕೆಲ ಕೊಡದೇ ಇರೋದು, ಆಮೇಲೆ ಯಾರವನು ಮಿನಿಸ್ಟ್ರು, ಯಾವನ್ರಿ ಮಿನಿಸ್ಟ್ರು ಅಂತ ಮಿನಿಸ್ಟರ್ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು, ಯಾವನ್ರಿ ಬೈರೇಗೌಡ ಅಂತ ಏಕವಚನದಲ್ಲಿ ಮಾತಾಡೋದು, ಇನ್ನು ಇತರೆ ಸಚಿವರು ಏಕವಚನದಲ್ಲಿ ಮಾತಾಡೋದು ದುರಂಕಾರಿ ಈತನ ಬಗ್ಗೆ ಒಂದು ತನಿಖೆ ಆಗಬೇಕು. ಕೂಡಲೇ ಈತನ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಸರ್ಕಾರ ಮಾಡದೇ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ. JB ವಕೀಲ ವರ್ಗ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂಥ PR ಮುನ್ರಾಜರವರ ನೇತೃತ್ವದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಷಯ ಏನಂತ ಹೇಳಿದ್ರೆ, ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ, ಆ ದಲಿತರ ವಿರುದ್ಧವಾದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ, ಅರಣ್ಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಫ್ರೀಡಮ್ ಪಾರ್ಕ್ನಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದರಳ್ಳಿ ಹೋಬಳಿ ಜಿಲ್ಲೆಕಾಂಬರ ಗ್ರಾಮ ಸರ್ವೆ ನಂಬರ್ 52ರಲ್ಲಿ 1937-38ರಲ್ಲಿ ದಲಿತರಿಗೆ 2 ಎಕರೆ ದರ್ಖಾಸ್ತು ಜಮೀನನ್ನ ಗ್ರಾಂಟ್ ಮಾಡ್ತಾರೆ. ಆ ಜಮೀನುಗಳಲ್ಲಿ ಬಲಾಢ್ಯರು ಸವರ್ಣೀಯರು ಆ ಜಮೀನುಗಳಲ್ಲಿ ಪೊಸಿಷನಲ್ಲಿ ಕೂತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ, ಅವರಿಗೆ ಜಮೀನು ಸಿಗದೇ ಇರೋ ಥರ ಭೂ ದಾಖಲೆಗಳನ್ನು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯ ಎಸಗ್ತಾ ಇದ್ದಾರೆ. ಇನ್ನು ಸರ್ಕಾರದವರು ಅವ್ರ ಮೇಲೆ ಕೈ ಜೋಡಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದೇ ರೀತಿ ಮೊನ್ನೆ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಮೂಡಿ ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಅವರು ಮಾನಸಿಕ ಹಲ್ಲೆ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗಗಳು. ಅವ್ರ ವಿರುದ್ಧ FIR ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂದಿಲ್ಲ. ನಾವು ವಿಧಾನಸಭೆ ಜೊತೆ ಮೊನ್ನೆ ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ CMಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ 26ನೇ ತಾರೀಕು ಏನು 10ನೇ ತಾರೀಕು 6ನೇ ತಾರೀಕು ಪರಿನಿರ್ವಾಣ ದಿನ ಅಂಬೇಡ್ಕರ್ ಆ ದಿನದಂದೇ ಅಲ್ಲಿ ಮನವಿ ಕೊಡ್ತೀವಿ. ಯಾರಿಗೆ CM ಅವರು ಈ ಥರ ಈ ದೌರ್ಜನ್ಯ ಆಗಿದೆ, ನೀವು ಅವ್ರನ್ನ ಕೂಡಲೇ ಬಂದಿಸೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತೇಳಿ. ಆದರೂ ಸಹ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ. ಅವ್ರಿಗೆ ಧಮಕಿಗಳಾಕೋದು, ಅವ್ರಿಗೆ ಬೇರೆ ಕಡೆಯಿಂದ ಫೋನ್ ಮಾಡಿಸೋದು,